ನಮಸ್ಕಾರ. ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ಇವತ್ತು ನಾನು ತುಂಬ ಸುಲಭವಾಗಿ ಮತ್ತು ರುಚಿಕರವಾದ ವೆಜಿಟೇಬಲ್ ಬ್ರೆಡ್ ಸ್ಯಾಂಡ್ವಿಚ್ನ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ತರಕಾರಿ ತಿನ್ನಿಸೋದು ಸ್ವಲ್ಪ ಕಷ್ಟನೇ. ಈ ಥರ ಎಲ್ಲ ತರಕಾರಿಗಳು ಹಾಕಿ ಬ್ರೆಡ್ ಸ್ಯಾಂಡ್ವಿಚ್ ಥರ ತಿಂಡಿಗಳು ಮಾಡಿಕೊಟ್ರೆ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ನಮಗೂ ಮಾಡೋದಕ್ಕೂ ಸುಲಭ ಇರುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ. ಬ್ರೆಡ್ ತೊಗೊಂಡಿದ್ದೀನಿ, ಬ್ರೌನ್ ಬ್ರೆಡ್ ಕೂಡ ತೊಗೋಬೋದು. ಜೀರಿಗೆ ತೊಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ತುಪ್ಪ, ಟೊಮೆಟೊ ಸಾಸು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ. ತರಕಾರಿಗಳಲ್ಲಿ ಕ್ಯಾರೆಟು, ಬೀನ್ಸು, ಟೊಮೆಟೊ, ಕ್ಯಾಪ್ಸಿಕಮ್, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಇಷ್ಟೆಲ್ಲ ತೊಗೊಂಡಿದ್ದೀನಿ. ಮತ್ತೇನು ತರಕಾರಿ ಬೇಕಿದ್ದರೂ ಕೂಡ ಸ್ವಲ್ಪ ಹಾಕೋಬಹುದು. ನೋಡಿ, ಈಗ ನಾನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕಡಾಯಿಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಎಣ್ಣೆಯಲ್ಲಿ ಕೂಡ ಮಾಡ್ಬೋದು. ಈಗ ನೋಡಿ, ನಾನು ಜೀರಿಗೆನ ಹಾಕ್ತಾಯಿದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಸಾಕು. ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ನಾನು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ನಾನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಸ್ಯಾಂಡ್ವಿಚ್ಗೆ ಯಾರು ಕರಿಬೇವು ಹಾಕ್ತಾರಾ ಅನಿಸ್ಬೋದು. ಕರಿಬೇವು ಕೂಡ ಹಾಕಿದ್ರೆ ಆಚೆ ತೆಗಿಯಲ್ಲ, ಅದು ಸ್ಯಾಂಡ್ವಿಚ್ ಜೊತೆಗೆ ತಿಂದುಬಿಡ್ತಾರೆ ಅಂತ ನಾನು ಸ್ವಲ್ಪ ಹಾಕ್ತೀನಿ. ಈಗ ನಾನು ಈರುಳ್ಳಿ ಮತ್ತು ಬೀನ್ಸು, ಕ್ಯಾರೆಟ್ನ ಹಾಕಿದ್ದೀನಿ. ಈರುಳ್ಳಿ ಜೊತೆಗೆ ಹಾಕಿದ್ದೀನಿ. ಸ್ವಲ್ಪ ಬೀನ್ಸು, ಕ್ಯಾರೆಟ್ ಸಾಫ್ಟ್ ಆದರೆ ಚೆನ್ನಾಗಿರುತ್ತೆ ಅಂತ ಈರುಳ್ಳಿ ಜೊತೆಗೆ ಹಾಕಿದ್ದೀನಿ. ನೋಡಿ, ನಾನೀಗ ಸ್ವಲ್ಪ ಬೇಯಿಸಾದ್ಮೇಲೆ ನಾನೀಗ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊನ ಹಾಕ್ತಾಯಿದ್ದೀನಿ. ತೀರಾ ನಾವು ಪಲ್ಯಕ್ಕೆ ಸಾಫ್ಟ್ ಆಗೋ ಥರ ಏನು ಬೇಯಿಸ್ಕೋಬೇಕಾಗಿಲ್ಲ. ಸ್ವಲ್ಪ ಕ್ರಿಸ್ಪಿ ಇದ್ದರೂ ಕೂಡ ಸ್ಯಾಂಡ್ವಿಚ್ ಜೊತೆಗೆ ಚೆನ್ನಾಗಿರುತ್ತೆ. ನೋಡಿ, ಇದನ್ನೆಲ್ಲ ಸ್ವಲ್ಪ ಹೊತ್ತು ನಾನೀಗ ಫ್ರೈ ಮಾಡ್ತಾಯಿದ್ದೀನಿ. ಈಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ಮತ್ತು ಉಪ್ಪನ್ನ ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಫ್ರೈ ಆಗಿಬಿಡುತ್ತೆ. ಈಗ ನಾನು ಇದಕ್ಕೆ ಟೊಮೆಟೊ ಸಾಸ್ನ ಹಾಕ್ತಾಯಿದ್ದೀನಿ. ಬೇಕಂದ್ರೆ ಸ್ವಲ್ಪ ನಮಗೆ ಚಾಟ್ ಮಸಾಲ ಥರ ಬೇಕು ಅಂದರೆ ಚಾಟ್ ಮಸಾಲ ಸ್ವಲ್ಪ ಕೂಡ ಹಾಕೋಬಹುದು, ಚೆನ್ನಾಗಿರುತ್ತೆ. ನಾನು ಜಾಸ್ತಿ ಮಸಾಲೆ ಬೇಡ ಅಂತ ನಾನು ಗರಂ ಮಸಾಲ ಆ ಥರದ್ದು ಏನೂ ಹಾಕಿಲ್ಲ. ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ, ಜಾಸ್ತಿ ತರಕಾರಿನ ಹಾಕಿಬಿಟ್ಟು. ನೋಡಿ, ಈಗೆಲ್ಲ ಆಗಿದೆ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇದಕ್ಕೆ ಪಲ್ಯ ರೆಡಿ ಆಯಿತು. ಇದು ನಾವು ಚಪಾತಿ ಮಾಡಿ ರೋಲ್ ಥರ ಕೂಡ ಮಾಡ್ಬೋದು. ನೋಡಿ, ಈಗೆಲ್ಲ ಇದು ರೆಡಿ ಆಗಿದೆ. ಇದಕ್ಕೆ ನಾನೀಗ ತವಾ ಇಡ್ತಾ ಇದ್ದೀನಿ. ನಾನು ಬೆಣ್ಣೆ ಇಲ್ಲ ತುಪ್ಪನೇ ಹಚ್ಚಿ ಮಾಡ್ತಾಯಿದ್ದೀನಿ. ಬೆಣ್ಣೆ ಹಚ್ಚಿ ಬ್ರೆಡ್ನ ಫ್ರೈ ಮಾಡ್ಕೋಬೋದು. ಇದೇನಪ್ಪ ಮಕ್ಕಳಿಗೆ ಒಳ್ಳೆಯದು, ಈ ಥರ ಮಿಲ್ಕ್ ಬ್ರೆಡ್ ಎಲ್ಲ ಮಾಡ್ತಾಯಿದ್ದಾರೆ ಅಂದರೆ ಬ್ರೌನ್ ಬ್ರೆಡ್ಡಲ್ಲಿ ಕೂಡ ಮಾಡ್ಕೋಬೋದು. ನಮ್ಮ ಮಕ್ಕಳು ಬ್ರೌನ್ ಬ್ರೆಡ್ ಅಷ್ಟು ಇಷ್ಟಪಡಲ್ಲ, ಅವರು ಮಿಲ್ಕ್ ಬ್ರೆಡ್ಡೇ ತಿಂತಾರೆ. ಹಾಗಾಗಿ ನಾನು ಮಿಲ್ಕ್ ಬ್ರೆಡ್ಡಲ್ಲೇ ಮಾಡಿಕೊಡ್ತೀನಿ. ಸ್ಯಾಂಡ್ವಿಚ್ ಬ್ರೆಡ್ ದೊಡ್ಡ ದೊಡ್ಡದಾಗಿ ಬರುತ್ತೆ, ಅದರಲ್ಲಿ ಮಾಡಿದ್ರೆ ಇನ್ನೂ ಪಲ್ಯ ಸ್ಟಫಿಂಗ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, 2 ಸೈಡು ಬೇಯಿಸ್ಕೊಂಡು ಪಲ್ಯ ಹಾಕ್ಕೊಟ್ರೆ, ನಾವು ಆಗಲೇ ಮಾಡಿರೋ ಪಲ್ಯನ ಹಾಕ್ಕೊಟ್ರೆ ನೋಡಿ ವೆಜಿಟೇಬಲ್ ಬ್ರೆಡ್ ಸ್ಯಾಂಡ್ವಿಚ್ಚು ರೆಡಿ ಆಗುತ್ತೆ. ಮಕ್ಕಳಿಗೆ ಪೂರ್ತಿ ಎಲ್ಲ ತರಕಾರಿ ತಿಂತಾರೆ. ಮನಸ್ಸಿಗೊಂಥರ ಸಮಾಧಾನ. ಈ ಥರ ತರಕಾರಿ ಎಲ್ಲ ತಿಂದರೆ ನಾವು ಚಪಾತಿ ಜೊತೆಗೆ ಪಲ್ಯ ಹಚ್ಕೊಟ್ರೆ ತಿನ್ನಲ್ಲ. ಈ ಥರ ಮಾಡಿಕೊಟ್ರೆ ನೋಡಿರಿ ಪೂರ್ತಿಯಾಗಿ ಖಾಲಿ ಮಾಡಿಬಿಡ್ತಾರೆ. ಮಾಡೋದು ತುಂಬ ಈಜಿ. ಒಂದು ಸಲ ಪಲ್ಯ ಮಾಡಿಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಬಿಸಿ ಬಿಸಿಯಾಗಿ ಈ ಥರ ನಾವು ವೆಜಿಟೇಬಲ್ದು ಬ್ರೆಡ್ ಸ್ಯಾಂಡ್ವಿಚ್ನ ಮಾಡಿಕೊಡ್ಬೋದು. ನೋಡಿ, ರೆಡಿ ಆಯಿತು. ಎಷ್ಟು ಈಸಿಯಾಗಿ ತರಕಾರಿ ಕಟ್ ಮಾಡ್ಕೊಳ್ಳೋಷ್ಟಷ್ಟೇ ಟೈಮ್ ಬೇಕಾಗುತ್ತೆ. ರೆಡಿ ಆಯಿತು. ಈಗ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿರಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಪಾಕಶಾಸ್ತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.